ನಮಸ್ಕಾರ. ನಾನು ಶುಭಾ. ಹಾಲು ಬಿಸಿ ಮಾಡಿದಾಗೆಲ್ಲ ಕೆನೆ ಸಿಗುತ್ತಲ್ಲ, ಆ ಕೆನೆ ನಾನು ಒಂದು ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡಿದ್ದೆ. ಮೊಸರು ಹಾಕಿದಾಗೂ ಆ ಕೆನೆ ಇದ್ದಿದ್ದು ಎರಡೂ ಸೇರಿಸಿದ್ದೀನಿ ನಾನು. ಇದನ್ನು ಫ್ರಿಜ್ಜಲ್ಲಿ ಎತ್ತಿಕ್ಕಿದ್ದೆ. 15 ದಿನ ಆದಮೇಲೆ ತೋರಿಸ್ತಾ ಇದ್ದೀನಿ. ಇದನ್ನೊಂದು ಬೇಸನ್ಗೆ ಹಾಕ್ಬಿಟ್ಟು ವಿಸ್ಕರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು, ಮತ್ತು ಸ್ವಲ್ಪ ಹೊತ್ತು ಇಲ್ಲ ನಾವು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ರುಬ್ಕೊತೀವಿ ಅನ್ನೋರು ಮಿಕ್ಸಿಯಲ್ಲಿ ಹಾಕ್ಕೋಬೋದು. ಎರಡೂ ತುಂಬಾ ಸುಲಭ. ವಿಸ್ಕರಲ್ಲಿ ಏನು ಕಷ್ಟ ಆಗಲ್ಲ. ತಿರುಗಿಸ್ತಾ ಇದ್ದರೆ ಬೆಣ್ಣೆ ಸಪ್ರೇಟ್ ಆಗ್ತಾ ಇರುತ್ತೆ. ಇಲ್ಲ ಮಿಕ್ಸಿಯಲ್ಲಿ ಹಾಕ್ಕೊತೀವಿ, ಅಕಸ್ಮಾತಾಗಿ ಕರೆಂಟ್ ಇಲ್ಲ, ನಾವು ವಿಸ್ಕರಲ್ಲಿ ಮಾಡ್ಕೋಬೋದು ಅಂತ ತೋರಿಸಿದ್ದೀನಿ. ನಿಮಗೆ ಯಾವ ಸುಲಭ ಅನಿಸಿದ್ರೆ ಮಿಕ್ಸಿಯಲ್ಲಾದರೂ ಹಾಕ್ಕೊಳ್ಳಿ, ಇಲ್ಲ ವಿಸ್ಕರಲ್ಲಾದರೆ ತಿರುಗಿಸ್ಕೊಳ್ಳಿ. ನೋಡಿ, ಈ ಥರ ಬೆಣ್ಣೆ ಸಪ್ರೇಟ್ ಆದಮೇಲೆ ಉಂಡೆ ಕಟ್ಬಿಟ್ಟು ಅಗಲ ಇರೋ ಬಾಣಲಿ ಆಗಲಿ ಪಾತ್ರೆ ಆಗಲಿ ತಗೋಬೇಕು. ನಾನು ಅಗಲ ಇರೋ ಬಾಣಲಿಯಲ್ಲಿ ಹಾಕ್ಕೊಂಡು ತಿರುಗಿಸ್ತಾ ಇದ್ದೀನಿ. ನೋಡಿ, ಗ್ಯಾಸ್ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ನೀವು ಅಷ್ಟೇ ತುಪ್ಪ ಬಿಸಿ ಮಾಡೋವಾಗಂತೂ ಹೈ ಫ್ಲೇಮಲ್ಲಿ ಮಾಡ್ಕೋಬಾರ್ದು. ಬೇಗ ಕೆಳಗಡೆ ಸೀದೋಗ್ಬಿಡುತ್ತೆ, ಮತ್ತು ಸೀದೋಗಿರೋ ಸ್ಮೆಲ್ಲೇ ಬರ್ತಾ ಇರುತ್ತೆ. ನಿಧಾನ ಆದರೂ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡ್ಕೊಳ್ಳಿ. ಏನು ಜಾಸ್ತಿ ಬೆಣ್ಣೆ ನಾವು ಸಪ್ರೇಟ್ ಮಾಡ್ಕೊಂಡು ಬಿಸಿ ಮಾಡ್ತಾ ಇದ್ದೀವಲ್ಲ, ಜಾಸ್ತಿ ಏನು ಟೈಮು ತಗೊಳ್ಳಲ್ಲ. ಒಳ್ಳೆ ಕಲರ್ ಕೂಡ ಬಂದಿದೆ, ನೋಡ್ತಾ ಇದ್ದೀರಲ್ಲ. ಇವಾಗ ಮಿಕ್ಸ್ ಮಾಡುವಾಗೆ ನಿಮಗೆ ಗೊತ್ತಾಗ್ಬಿಡುತ್ತೆ, ಆ ಕೆಳಗಡೆ ವೈಟ್ ಕಲರೇ ಇದ್ದರೆ ಇನ್ನೂ ಬಿಸಿಯಾಗಿಲ್ಲ ಅಂತ. ಸ್ವಲ್ಪ ಬ್ರೌನ್ ಆಗಿಬಿಡಬೇಕು. ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಮೆಂತ್ಯ ಹಾಕ್ಕೊತಾ ಇದ್ದೀನಿ. ನಮ್ಮ ಮನೇಲಿ ಮೆಂತ್ಯ ಇಲ್ಲ ಅನ್ನೋರು ವಿಳೆದೆಲೆ ಅಂತ ಇರುತ್ತಲ್ಲ, ವಿಳೆದೆಲೆ ಬೇಕಾದ್ರೆ ಸೇರಿಸ್ಕೋಬೋದು. ನೋಡಿ, ಸ್ವಲ್ಪ ಬ್ರೌನ್ ಆಗಿ ಕಲರ್ ಚೇಂಜ್ ಆಗಿದೆ. ಇವಾಗ ಗ್ಯಾಸ್ ಫ್ಲೇಮ್ ಆಫ್ ಮಾಡಿಬಿಡಿ. ಆ ಬಿಸಿಗೆ ಫುಲ್ಲು ಬ್ರೌನ್ ಆಗಿಬಿಡುತ್ತೆ. ಮತ್ತು ಸ್ವಲ್ಪ ಬಿಸಿ ಇರೋವಾಗೆ ಸ್ಟ್ರೈನರಲ್ಲಿ ಸೋದಿಸ್ಬಿಡಿ. ಜಾಸ್ತಿ ತಣ್ಣಗಾಗೋಕ್ಕೇನು ಬಿಡಬೇಡಿ. 15 ದಿನ ಅಷ್ಟೇ ನಾನು ಕೆನೆ ಸ್ಟೋರ್ ಮಾಡಿದ್ದು. ಅದರಲ್ಲಿ ಎಷ್ಟೊಂದು ತುಪ್ಪ ಸಿಕ್ಕಿದೆ ನೋಡಿ. ಇದನ್ನು ನಾವು ಆಚೆ ಹಣ ಕೊಟ್ಟು ತರಬೇಕಲ್ವಾ. ಕೆನೆ ಅಂತೂ ನಾವು ಹಾಲು ಬಿಸಿ ಮಾಡಿದಾಗ ದಿನ ಹಾಲು ತರ್ತೀವಿ. ಅದ್ರ ಮೇಲಿರೋ ಕೆನೆ ಎತ್ತಿಕ್ಕಿದ್ರೆ ಸಾಕು. ಇಷ್ಟೊಂದು ತುಪ್ಪ ನೀವು ಮನೆಯಲ್ಲೇ ಮಾಡ್ಕೋಬೋದು. ಖಂಡಿತ ಟ್ರೈ ಮಾಡಿ. ನಾವು ಕರ್ಬೂಜ ಹಣ್ಣು ಜ್ಯೂಸ್ ಮಾಡೋವಾಗ ಈ ಮಧ್ಯ ಬೀಜ ಭಾಗ ಬಂದಿರುತ್ತಲ್ಲ, ಇದನ್ನು ಕಸದ ಬುಟ್ಟಿಗೆ ಬಿಸಾಕ್ಬಿಡ್ತೀವಿ. ಇದನ್ನು ಬಿಸಾಕಬಾರ್ದು ನೀವು. ನೋಡಿ, ಆ ಮಧ್ಯ ಸೇಮ್ ಸ್ಪೂನಲ್ಲಿ ಹಿಂಗೆ ತೆಗೆದುಬಿಟ್ಟು ಮಿಕ್ಸಿ ಜಾರ್ ಒಳಗೆ ಹಾಕ್ಕೊಳ್ಳಿ. ಪುದೀನ ಎಲೆ ಒಂದು ಸ್ವಲ್ಪ ವಾಶ್ ಮಾಡಿ ಹಾಕ್ಕೊಂಡಿದ್ದೀನಿ. ಬೆಲ್ಲ ಒಂದು 2 ಸ್ಪೂನಷ್ಟು. ನಿಮಗೆ ಇನ್ನೂ ಬೆಲ್ಲ ಸ್ವಲ್ಪ ಸ್ವೀಟ್ ಬೇಕಂದರೆ ಹಾಕ್ಕೊಳ್ಳಿ. ನಾನು ಕರೆಕ್ಟಾಗಿ ಹಾಕ್ಕೊಂಡಿದ್ದೀನಿ. ಬ್ಲ್ಯಾಕ್ ಸಾಲ್ಟು ಒಂದು ಸ್ವಲ್ಪ. ಇದನ್ನು ನೀರು ಸ್ವಲ್ಪ ಹಾಕಿ ರುಬ್ಕೊಂಬರಬೇಕು. ಅದು ಹಾಫ್ ಆನ್ ಹಂಗೆ ಮಾಡಿ ಹಾಕ್ಕೊಂಡು ಬನ್ನಿ. ಮತ್ತು ಈ ತುಳಸಿ ಬೀಜ ನಾನು ಫಸ್ಟೇ ನೆನೆಸಿಟ್ಟಿದ್ದೆ. ಗಾರ್ನಿಷ್ಗೆ ಒಂದು ಸ್ವಲ್ಪ ತುಳಸಿ ಬೀಜ ಹಾಕ್ಕೊತಾ ಇದ್ದೀನಿ. ಗ್ಲಾಸ್ಗೆ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಇದನ್ನು ರುಬ್ಕೊಂಡು ಬಂದಿರ್ತೀರಲ್ಲ, ಇದನ್ನು ಸ್ಟ್ರೈನರಲ್ಲಿ ಸೋದಿಸ್ಬಿಡಿ. ಈ ಬೀಜ ಕೂಡ ನಮಗೆ ತುಂಬಾ ಹೆಲ್ತ್ಗೆ ಒಳ್ಳೆಯದು. ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತು. ನಾವು ಈ ಡ್ರೈ ಫ್ರೂಟ್ಸಲ್ಲಿ ಆ ಬೀಜ ಕೂಡ ತಂದು ತಿಂತೀವಲ್ಲ, ಇದನ್ನು ಮಕ್ಕಳಿಗೆ ದೊಡ್ಡವರೆಲ್ಲ ಇದನ್ನು ಜ್ಯೂಸ್ ಕುಡಿಬೋದು. ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ನೀವು ಒಂದು ಸತಿ ಇದ್ರ ಟೇಸ್ಟ್ ನೋಡಿದ್ದೀರಂದರೆ ಮತ್ತೆ ಆ ಬೀಜ ಯಾವತ್ತೂ ಬಿಸಾಕಲ್ಲ. ಒಂದು ಸತಿ ಟ್ರೈ ಮಾಡಿ ನೋಡಿ. ನಮಗೆ ಹೂ ಕಟ್ಟೋವಾಗ ದಾರ ಏನಾಗುತ್ತೆ, ಗಂಟು ಬೀಳ್ತಾ ಇರುತ್ತೆ. ನೀವೇನು ಮಾಡಬೇಕಂದ್ರೆ ಈ ತೆಂಗಿನ ಚಿಪ್ಪನ್ನು ತಗೊಂಡು ನೀವು ಹೂ ಕಟ್ಟೋ ಫಸ್ಟು ದಾರನೂ ಈ ತೆಂಗಿನ ಚಿಪ್ಪಿಗೆ ಒಂದು ಹೋಲ್ ಮಾಡ್ಕೊಬಿಡಿ. ಅದ್ರ ಒಳಗಡೆಯಿಂದ ದಾರನ ಹಾಕ್ಕೊಬಿಟ್ಟು ನೀವು ಹೂ ಕಟ್ಟಿ. ಈ ಥರ ಕಟ್ಟೋದ್ರಿಂದ ನಿಮಗೆ ದಾರ ಹೂ ಸ್ವಲ್ಪನೂ ಗಂಟು ಕಟ್ಟೋದಿಲ್ಲ, ಮತ್ತು ಬೇಗನೆ ಕಟ್ಬೋದು. ಏನು ಕಷ್ಟನೇ ಆಗಲ್ಲ. ಇವಾಗ ಫಸ್ಟ್ ಟೈಮ್ ಕಟ್ತಾ ಇದ್ದೀವಿ, ನಮಗೆ ದಾರ ಬೇಗ ಗಂಟು ಬೀಳ್ತಾ ಇದೆ. ಒಂದೊಂದ್ಸತಿ ಗಂಟು ಬಿದ್ದಿದೆ ಅಂದರೆ ನಮಗೆ ಅದನ್ನು ಬಿಡಿಸ್ಕೊಂಡೇ ಇದ್ಬಿಡ್ತೀರಲ್ಲ. ಅದ್ರ ಬದಲು ನೀವು ಈ ಥರ ತೆಂಗಿನ ಚಿಪ್ಪು ಹೊಂದಿದ್ರೆ ಸಾಕು. ಅದ್ರ ಒಳಗಡೆಯಿಂದ ದಾರ ಹಾಕ್ಕೊಂಡು ಬೇಗ ಕಟ್ಬೋದು. ಎಷ್ಟೇ ಹೂ ಇರಲಿ ಬಿಡಿ, ನಿಮಿಷದಲ್ಲಿ ಕಟ್ಬಿಡ್ಬೋದು. ಅಂದರೆ ನಾವು ಹೂ ಕಟ್ಟೋವಾಗ ಗಂಟೇನೂ ಬೀಳಲಿಲ್ಲ ಅಂತಂದರೆ ನಮ್ಮ ಕೆಲಸ ಕೂಡ ಬೇಗ ಆಗುತ್ತಲ್ಲ. ಇದೇ ಹೂ ಅಂತಲ್ಲ, ನಿಮ್ಮ ಮನೇಲಿ ಸೇವಂತಿ, ರೋಸ್ ಯಾವುದೇ ಹೂವು ತರಲಿ ಬಿಡಿ, ನೀವು ಕಟ್ಟೋವಾಗ ದಾರನೂ ಹಂಗೆ ಇಟ್ಟು ಕಟ್ಟೋ ಬದಲು ಈ ಥರ ತೆಂಗಿನ ಚಿಪ್ಪು ಒಳಗೆ ಹಾಕಿ ಕಟ್ಟಿದ್ರಿ ಅಂದರೆ ನಿಮ್ಮ ಕೆಲಸ ಬೇಗ ಆಗುತ್ತೆ. ಬೇಕಾದರೆ ಟ್ರೈ ಮಾಡಿ ನೋಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಂಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.